ಗಡಿನಾಡಿನಾಚೆ ತೂರೇವು ಎನ್ನುವಂತೆ ಪ್ರಪಂಚದೆಲ್ಲೆಡೆ ಕನ್ನಡ ಹೆಸರನ್ನು ಮೆನುಗಿಸಿದ್ದಾರೆ. ಅಂಥ ಕೆಲವು ರತ್ನಗಳನ್ನು ವೇದಿಕೆಯ ಮೇಲೆ ತರುವ ಪ್ರಯತ್ನವನ್ನು ನಮ್ಮ ಕನ್ನಡ ಕೂಟದ ಮಕ್ಕಳು ಇಂದು ಇಲ್ಲಿ ಮಾಡಲಿದ್ದಾರೆ. ಕರ್ನಾಟಕದ ರತ್ನಗಳು ಎಂಬ ಈ ಕಾರ್ಯಕ್ರಮದ ಮೂಲಕ ಪ್ರತಿ ವರ್ಗದಿಂದ ಒಬ್ಬರು ಮಹಾತ್ಮರನ್ನು ಪರಿಚಯಿಸುವ ಪ್ರಯತ್ನ ಇಲ್ಲಿ ಮಾಡಿದ್ದೇವೆ. ರಾಜರ ಕ್ಷೇತ್ರದಿಂದ ಕೃಷ್ಣದೇವರಾಯ, ಕನ್ನಡ ರಾಜ್ಯ ರಮಾರಮಣ, ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ, ಮೂರು ರಾಯರ ಗಂಡ, ಹೀಗೆ ಹಲವಾರು ಬಿರುದುಗಳ ಒಡೆಯನಾದ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಹೆಸರಾಂತ ರಾಯ. ಮಹಾರಾಷ್ಟ್ರದ ಹಲವಾರು ಭಾಗಗಳು, ಸಂಪೂರ್ಣ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಹರಡಿದ ವಿಜಯನಗರ ಸಾಮ್ರಾಜ್ಯ ಸಮೃದ್ಧಮಯ ಉಜ್ವಲ ರಾಜ್ಯವಾಗಿತ್ತು. ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ ಹೀಗೆ ಹಲವಾರು ಭಾಷೆಗಳು ರಾಜ್ಯದಲ್ಲಿ ಚಾಲ್ತಿಯಲ್ಲಿದ್ದರೂ ಕನ್ನಡ ಅಧಿಕೃತ ಭಾಷೆಯಾಗಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಮತ್ತು ಶಿಲ್ಪಕಲೆಗೆ ಪ್ರೋತ್ಸಾಹ, ದಾಸ ಸಾಹಿತ್ಯಕ್ಕೆ ಪ್ರೋತ್ಸಾಹ, ಸರ್ವಧರ್ಮ ಸಮನ್ವಯತೆ ಇವೆಲ್ಲ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಅಂಶಗಳು. ಕೃಷ್ಣದೇವರಾಯರು ಆಳಿದ ಹಂಪಿ ಇವತ್ತಿನ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ಗಳಲ್ಲಿ ಒಂದು ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯ. ಕೃಷ್ಣದೇವರಾಯನಾಗಿ ನಿಮ್ಮ ಮುಂದೆ ಸ್ಕಂದ ಸುಬ್ರಹ್ಮಣ್ಯ. ವಾಲ್ಯೂಮ್ ಕಡಿಮೆ ಮಾಡಕ್ಕೆ ಹೇಳ್ತೀರಾ ಪ್ಲೀಸ್? ವಾಲ್ಯೂಮ್. ಸ್ವತಂತ್ರ ಹೋರಾಟಗಾರರ ಕ್ಷೇತ್ರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಸಿಡಿದೆದ್ದ ಹಲವಾರು ಆರಂಭಿಕ ಹೋರಾಟಗಾರರಲ್ಲಿ ಕಿತ್ತೂರಿನ ವೀರ ರಾಣಿ ಚೆನ್ನಮ್ಮ ಪ್ರಮುಖರು. ಅಂದಿನ ಕಾಲಕ್ಕೆ ಹೆಣ್ಣು ಎಂಬ ಅಂಜಿಕೆ ತೊರೆದು ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ 2 ಬಾರಿ ಸೆಣಸಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸಿಡಿದೆದ್ದ ವೀರವನಿತೆ. ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ನಿಮ್ಮ ಮುಂದೆ ಕಿಯಾರ ಮಲಗಿ. ಶಿಲ್ಪಕಲೆ ಕ್ಷೇತ್ರದಿಂದ ಅಮರ ಶಿಲ್ಪಿ ಜಕಣಾಚಾರಿ. ಬೇಲೂರಿನ ಚೆನ್ನಕೇಶವ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನಗಳು ನಮ್ಮ ಕರ್ನಾಟಕದ ಶಿಲ್ಪಕಲೆಯ ಶ್ರೀಮಂತಿಕೆಗೆ ಪ್ರತ್ಯಕ್ಷ ಸಾಕ್ಷಿ. ಇವುಗಳ ಶಿಲ್ಪಿಯಾಗಿ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವ ಕಲೆಗಾರನಾಗಿ ಅಮರರಾದವರು ಜಕಣಾಚಾರಿ. ಜಕಣಾಚಾರಿಯಾಗಿ ನಿಮ್ಮ ಮುಂದೆ ಸಮರ್ಥ್ ವಿಶ್ವೇಶ್ವರಾಚಾರ್ಯ. ತತ್ವಜ್ಞಾನಿಗಳಲ್ಲಿ ಬಸವಣ್ಣ. ಶೈವ ಪಂಥದವರಾಗಿ ಜನಿಸಿ ಸಮಾಜದ ಅಂಕು ಡೊಕ್ಕುಗಳನ್ನು ತಿದ್ದುವ ಸಲುವಾಗಿ ಲಿಂಗಾಯತ ಸಮುದಾಯವನ್ನೇ ತೆರೆದರು ಬಸವಣ್ಣನವರು. ಕೂಡಲ ಸಂಗಮದೇವ ಎಂಬ ಅಂಕಿತದಿಂದ ಹಲವಾರು ವಚನಗಳನ್ನು ಬರೆದರು. ಇದುವರೆಗೂ ಸುಮಾರು 1600 ಬಸವಣ್ಣನವರ ವಚನಗಳು ದಾಖಲಾಗಿವೆ. 2015ರಲ್ಲಿ ಲಂಡನ್ನಿನ ಲ್ಯಾಂಬೆತ್ ಎಂಬ್ಯಾಂಕ್ಮೆಂಟ್ನಲ್ಲಿ ಬಸವಣ್ಣನವರ ಪ್ರತಿಮೆ ಅನಾವರಣಗೊಂಡಿತು ಎಂಬುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ವಿಷಯವೇ ಸರಿ. ಬಸವಣ್ಣನಾಗಿ ನಿಮ್ಮ ಮುಂದೆ ಖುಷ್ ಸಣಕಲ್. ಸಾಹಿತ್ಯ ಕ್ಷೇತ್ರದಿಂದ ಕನಕದಾಸರು. ದಾಸಶ್ರೇಷ್ಠರಲ್ಲಿ ಒಬ್ಬರಾದ ಕನಕದಾಸರು ಬಂಕಾಪುರದ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿ ತರ್ಕಶಾಸ್ತ್ರ, ಮೀಮಾಂಸದಲ್ಲಿ ಪಾಂಡಿತ್ಯ ಹೊಂದಿದ್ದರು. ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಕೃಷ್ಣನ ಆರಾಧಕರಾಗಿ ತನಗಿದ್ದ ಪ್ರತಿಷ್ಠಿತ ಹುದ್ದೆಯನ್ನು ತೊರೆದು ಹರಿದಾಸರಾದರು. ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತದಿಂದ ಸಮಾಜದ ಮೌಢ್ಯ, ಅಂಕು ಡೊಂಕುಗಳನ್ನು ತಿದ್ದುವ ಹಲವಾರು ಕೀರ್ತನೆಗಳು, ಉಗಾಭೋಗಗಳು, ಗ್ರಂಥಗಳನ್ನು ರಚಿಸಿದರು.
ಸುಪ್ರಸಿದ್ಧ ಕ್ಷೇತ್ರ ಉಡುಪಿಯಲ್ಲಿನ ಕನಕನ ಕಿಂಡಿಯು ಇವರ ಭಕ್ತಿಯ ಪರಾಕಾಷ್ಠೆಗೆ ಪುರಾವೆ. ಕನಕದಾಸನಾಗಿ ನಿಮ್ಮ ಮುಂದೆ ಅಕ್ಷೋಭ್ಯ ಶ್ರೀರಾಮ್ ರಾವ್. ವಿಶ್ವೇಶ್ವರಯ್ಯ. ಇಡೀ ಭಾರತಕ್ಕೆ ಶ್ರೇಷ್ಠ ತಂತ್ರಜ್ಞರಲ್ಲಿ ಒಬ್ಬರಾದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ದಿ ಮಾರ್ಕರ್ ಆಫ್ ಮಾಡರ್ನ್ ಮೈಸೂರು ಎಂದೇ ಹೆಸರು ಪಡೆದವರು. ಭಾರತ ರತ್ನ ಪ್ರಶಸ್ತಿ ವಿಜೇತರಾದ ಇವರು ಭಾರತದೆಲ್ಲೆಡೆ ಹಲವಾರು ಅಣೆಕಟ್ಟುಗಳನ್ನು ವಿನ್ಯಾಸಗೊಳಿಸಿದವರು. ಮೈಸೂರಿನ ದಿವಾನರಾಗಿದ್ದಾಗ ಮೈಸೂರು ಸೋಪ್ ಫ್ಯಾಕ್ಟರಿ, ಪ್ಯಾರಾಸಿಟಾಯ್ಡ್ ಲ್ಯಾಬೊರೇಟರಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ SJP, ಬ್ಯಾಂಗ್ಳೂರ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇನ್ನೂ ಹಲವಾರು ಉದ್ಯಮಗಳನ್ನು ಸ್ಥಾಪಿಸಿದವರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದೆಲ್ಲೆಡೆ ಹೆಸರು ಮಾಡಿದರು. ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಾಗಿ ನಿಮ್ಮ ಮುಂದೆ ಊರ್ಜಿತಾ ನರಸಿಂಹಮೂರ್ತಿ. ಸಮಾಜ ಸೇವೆ ಕ್ಷೇತ್ರದಿಂದ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ. ಹಳ್ಳಿಯ ಸಾಧಾರಣ ವಾತಾವರಣದಲ್ಲಿ ಯಾವ ಸಾಂಪ್ರದಾಯಿಕ ವಿದ್ಯಾಭ್ಯಾಸಗಳೂ ಇಲ್ಲದೆ ಹುಟ್ಟಿ ಬೆಳೆದ ತಿಮ್ಮಕ್ಕ ಅಸಾಧಾರಣ ಪರಿಸರ ಸ್ನೇಹಿ. 385 ಆಲದ ಮರಗಳನ್ನು 45 ಕಿಲೋಮೀಟರ್ ಉದ್ದಕ್ಕೂ ನೆಟ್ಟು 8,000ಕ್ಕೂ ಹೆಚ್ಚು ಇತರೆ ಗಿಡಗಳನ್ನು ನಿಷ್ಕಾಮನೆಯಿಂದ ನೆಟ್ಟು ಸಾಕಿ ಬೆಳೆಸಿ ಸಲುಹಿದ್ದಾರೆ. ಇವರಿಗೆ ಭಾರತದ ನ್ಯಾಷನಲ್ ಸಿಟಿಜನ್ಸ್ ಅವಾರ್ಡ್, ಪದ್ಮಶ್ರೀ ಪ್ರಶಸ್ತಿ ಗೌರವ ಪದವಿಗಳು, ಇನ್ನೂ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ. ಸಾಲು ಮರದ ತಿಮ್ಮಕ್ಕನಾಗಿ ನಿಮ್ಮ ಮುಂದೆ ಕೃತಿ ಹರಿಪ್ರಸಾದ್. ಹಸಿರೇ ನಮ್ಮ ಉಸಿರು, ಗಿಡ ಬೆಳೆಸಿ ಮಕ್ಕಳೇ. ಗಣಿತಶಾಸ್ತ್ರದಿಂದ ಶಕುಂತಲಾದೇವಿ. ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರು ಗಳಿಸಿದ ಶಕುಂತಲಾದೇವಿ ಯಾವ ಸಾಂಪ್ರದಾಯಿಕ ವಿದ್ಯಾಭ್ಯಾಸಗಳೂ ಇಲ್ಲದೆ ತನ್ನ 3ನೇ ವಯಸ್ಸಿಗೆ ತನಗಿದ್ದ ಗಣಿತಶಾಸ್ತ್ರದ ಕಲೆಯನ್ನು ಬೀದಿಗಳಲ್ಲಿ ಪ್ರದರ್ಶನ ಕೊಟ್ಟು ತನ್ನ 6ನೇ ವಯಸ್ಸಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಿಂತು ತನ್ನ ಸಾಮರ್ಥ್ಯ ಪ್ರದರ್ಶಿಸಿದ ಮಹಾನ್ ಗಣಿತಜ್ಞೆ. ತನ್ನ ಜೀವನದುದ್ದಕ್ಕೂ ಪ್ರಪಂಚ ಪರ್ಯಟನೆ ಮಾಡುತ್ತಾ ತನ್ನ ಅಂಕಗಣಿತ ಕೌಶಲ್ಯವನ್ನು ಪ್ರಪಂಚದೆಲ್ಲೆಡೆ ಪ್ರದರ್ಶಿಸಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದ್ದಾರೆ. 1982ರಲ್ಲಿ 13 ಅಂಕಿಗಳ ಗುಣಾಕಾರವನ್ನು ಕೇವಲ 28 ಸೆಕೆಂಡುಗಳಲ್ಲಿ ಹೇಳಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಅವರ ಹೆಸರು ಸೇರ್ಪಡೆಯಾಯಿತು. ಶಕುಂತಲಾ ದೇವಿಯಾಗಿ ನಿಮ್ಮ ಮುಂದೆ ಸೃಷ್ಟಿ ಹರಿಪ್ರಸಾದ್. ಇನ್ನು ಕ್ರೀಡಾ ವಿಭಾಗದಿಂದ ರಾಹುಲ್ ಶರದ್ ದ್ರಾವಿಡ್. ದ ಗ್ರೇಟ್ ವಾಲ್ ಅಥವಾ ಮಿಸ್ಟರ್ ಡಿಪೆಂಡಬಲ್ ಎಂದೇ ಹೆಸರು ಗಳಿಸಿರುವ ರಾಹುಲ್ ದ್ರಾವಿಡ್ ಅವರು ಮಧ್ಯಪ್ರದೇಶದಲ್ಲಿ ಜನಿಸಿದರೂ ಬೆಂಗಳೂರಿನಲ್ಲಿ ಬೆಳೆದು ಕ್ರಿಕೆಟ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದವರು. ತಮ್ಮ 12ನೇ ವಯಸ್ಸಿಗೆ ಕ್ರಿಕೆಟ್ ಆಡಲು ಆರಂಭಿಸಿದವರು ರಣಜಿ ಟ್ರೋಫಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದರು. ವಿಶ್ವ ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಹಲವಾರು ದಾಖಲೆಗಳನ್ನು ಬರೆದರು. ಇಂಡಿಯಾ ಎ ಮತ್ತು ಇಂಡಿಯಾ ಅಂಡರ್-19 ತಂಡಗಳಿಗೆ ಮುಖ್ಯ ತರಬೇತುದಾರರಾಗಿ ಅಂಡರ್-19 ತಂಡ ಫೈನಲ್ಸ್ ತಲುಪಿ ಗೆದ್ದಿದ್ದು ಭಾರತೀಯ ಕ್ರಿಕೆಟ್ ಲೋಕಕ್ಕೆ ಅವರ ಬಹುದೊಡ್ಡ ಕೊಡುಗೆ. GR ವಿಶ್ವನಾಥ್, ರಾಡ್ಗರ್ ಬಿನಿಯಿಂದ ಹಿಡಿದು ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ವಿನಯ್ ಕುಮಾರ್ ಅಷ್ಟೇ ಯಾಕೆ ಇತ್ತೀಚಿನ ಯುವ KL ರಾಹುಲ್, ವೇದಾ ಕೃಷ್ಣಮೂರ್ತಿ ತನಕವೂ ಇಡೀ ಕ್ರಿಕೆಟ್ ಜಗತ್ತಿಗೆ ಕರ್ನಾಟಕದ ಕೊಡುಗೆ ಅಪಾರ. ಭಾರತ ಇಂದು ಕ್ರಿಕೆಟ್ ಜಗತ್ತಿನ ಉತ್ತುಂಗದಲ್ಲಿರಲು ನಮ್ಮ ಕರ್ನಾಟಕ ಕುಡಿಗಳು ಕಾರಣ. ಇದು ನಮ್ಮ ಹೆಮ್ಮೆಯ ಕ್ರೀಡೆ. ರಾಹುಲ್ ದ್ರಾವಿಡ್ ಆಗಿ ನಿಮ್ಮ ಮುಂದೆ ಧ್ರುವ್ ದೀಪ್. ವೈದ್ಯಕೀಯ ರಂಗದಿಂದ ಡಾಕ್ಟರ್ ದೇವಿ ಶೆಟ್ಟಿ. ವೃತ್ತಿಯಿಂದ ಕಾರ್ಡಿಯಾಕ್ ಸರ್ಜನ್ ಆಗಿರುವ ಡಾಕ್ಟರ್ ದೇವಿ ಶೆಟ್ಟಿ ಅವರು ನಮ್ಮ ದಕ್ಷಿಣ ಕನ್ನಡದ ಕುಡಿ. ಭಾರತದಲ್ಲೇ ಮೊದಲೆನಿಸಿದ ನಿಯೋನೆಟಲ್ ಹಾರ್ಟ್ ಸರ್ಜರಿಯನ್ನು ಯಶಸ್ವಿಯಾಗಿ ಮೊದಲು ಮಾಡಿದ ಹೆಗ್ಗಳಿಕೆ ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಸಂದಿದೆ. ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಅವರಿಗೆ ಹೃದಯ ಚಿಕಿತ್ಸೆ ನೀಡಿ ಅವರ ಖಾಸಗಿ ಫಿಸಿಷಿಯನ್ ಆಗಿದ್ದವರು. ಹೃದ್ರೋಗ ಚಿಕಿತ್ಸೆಯ ದರಗಳನ್ನು ಇಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡಿ ಬೈಪಾಸ್ ಸರ್ಜರಿಗಳ ದರಗಳನ್ನು ಹಿಂದಿನ ದರಕ್ಕಿಂತ ಅರ್ಧದಷ್ಟು
ದೇಶಕ್ಕೆ ಅತಿ ದೊಡ್ಡ ಕೊಡುಗೆ ನೀಡಿದ್ದಾರೆ. ಶೆಟ್ಟಿ ಅವರು ಸ್ಥಾಪಿಸಿದ ನಾರಾಯಣ ಹೆಲ್ತ್ ಸಂಸ್ಥೆಯಿಂದ ಭಾರತದೆಲ್ಲೆಡೆ ಹಲವಾರು ಹೃದಯ ಚಿಕಿತ್ಸೆ ಆಸ್ಪತ್ರೆಗಳು ಇದ್ದು, ಒಂದು ಆಸ್ಪತ್ರೆಯಲ್ಲಿ ದಿನಕ್ಕೆ 30 ರಿಂದ 35 ಹೃದಯ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತವೆ ಎಂಬುದು ಹೆಮ್ಮೆಯ ವಿಷಯವೇ ಸರಿ. ಡಾಕ್ಟರ್ ದೇವಿ ಶೆಟ್ಟಿ ಆಗಿ ನಿಮ್ಮ ಮುಂದೆ ದಿವಿತ್ ಆದ್ಯ. ಕೈಗಾರಿಕೋದ್ಯಮ ವರ್ಗದಿಂದ ಕಿರಣ್ ಮಜುಮ್ದಾರ್. ಭಾರತದ ಕೋಟ್ಯಾಧಿಪತಿ ಉದ್ಯಮಿಗಳಲ್ಲಿ ಒಬ್ಬರಾದ ಕಿರಣ್ ಮಜುಮ್ದಾರ್ ಹುಟ್ಟಿದ್ದು ನಮ್ಮ ಬೆಂಗಳೂರಿನಲ್ಲೇ. ವಿಶ್ವವಿಖ್ಯಾತ ಬಯೋಕಾನ್ ಬಯೋಫಾರ್ಮಸ್ಯೂಟಿಕಲ್ ಸಂಸ್ಥೆಯ ಸ್ಥಾಪಕಿಯಾದ ಇವರು ವಿಜ್ಞಾನ ಮತ್ತು ಕೆಮಿಸ್ಟ್ರಿ ಶಾಸ್ತ್ರ ಕ್ಷೇತ್ರಗಳಿನ ಕೊಡುಗೆಗೆ ಆಟ್ಮರ್ ಗೋಲ್ಡ್ ಮೆಡಲ್ ಗೆದ್ದವರು. ಕರ್ನಾಟಕದೆಲ್ಲೆಡೆ ಆರೋಗ್ಯ ಸಂಬಂಧಿ ಸಮಾಜ ಸುಧಾರಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಅವರ ಅರ್ಧದಷ್ಟು ಆದಾಯವನ್ನು ಸಮಾಜ ಸೇವೆಗಾಗಿ ಮೀಸಲಿಡುವ ಪ್ರತಿಜ್ಞೆಯನ್ನು ಮಾಡಿದವರು. ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ಬೋರ್ಡ್ ಮೆಂಬರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಹಲವಾರು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕಿರಣ್ ಮಜುಮ್ದಾರ್ ಅಲ್ಲದೆ ಬ್ರಾಕೆಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ನ ಕುಮಾರ್ ಮಡವಳ್ಳಿ, ಇನ್ಫೋಸಿಸ್ನ ಸುಧಾಮೂರ್ತಿ, ನಾರಾಯಣ್ ಮೂರ್ತಿ, ವಿಪ್ರೋನ ನಂದನ್ ನೀಲಕಣಿ ಇವರೆಲ್ಲರೂ ನಮ್ಮ ಕರ್ನಾಟಕದಿಂದ ಉದಯಿಸಿದ ಉದ್ಯಮಿಗಳೇ ಎಂಬುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಕಿರಣ್ ಮಜುಮ್ದಾರ್ ಆಗಿ ನಿಮ್ಮ ಮುಂದೆ ರಿತುಶ್ರೀ ಕುಮಾರ್. ಮನರಂಜನಾ ಕ್ಷೇತ್ರದಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಬಾಲ ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಪುನೀತ್ ತಮ್ಮ ನೃತ್ಯ ಕೌಶಲ್ಯಕ್ಕೆ ಭಾರತದೆಲ್ಲೆಡೆ ಹೆಸರು ಮಾಡಿದವರು. ತಮ್ಮ ವಿಶಿಷ್ಟವಾದ ಸಜ್ಜನಿಕೆಯ ಮನರಂಜಕ ಚಿತ್ರಗಳನ್ನು ನೀಡಿ ಕರ್ನಾಟಕದ ಮನೆ ಮಾತಾದವರು. ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲದೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್, ಕರ್ನಾಟಕ ರತ್ನ ಪ್ರಶಸ್ತಿಗಳು ಇವರ ಪ್ರತಿಭೆಯ ಸಾಧನೆಗೆ ನೀಡಿದ ಕನ್ನಡಿ. ಇಷ್ಟಲ್ಲದೆ ಕನ್ನಡ ಸಿನಿಮಾ ರಂಗಕ್ಕೆ ಯುವ ಕಲಾವಿದರಿಗೆ ಅವರದೇ ಆದ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಿ ಕನ್ನಡ ಚಿತ್ರರಂಗದ ಅಚ್ಚುಮೆಚ್ಚಿನ ನಿಜ ನಾಯಕರಾಗಿದ್ದರು. ಇಂದು ನಮ್ಮ ಕನ್ನಡದ ಎಲ್ಲ ಸಿನಿಮೆಗಳ ಮೊದಲಿಗೆ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಎಂಬ ಟ್ಯಾಗ್ಲೈನ್ನೊಂದಿಗೆ ಇವರ ಚಿತ್ರ ಪ್ರದರ್ಶಿತ ಆಗುವುದು ಇವರ ಹೃದಯ ವೈಶಾಲ್ಯತೆಯ ಪ್ರತೀಕ. ಪುನೀತ್ ರಾಜ್ಕುಮಾರ್ ಆಗಿ ನಿಮ್ಮ ಮುಂದೆ ಆಯುಷ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಯುಷ್ ಶೆಟ್ಟಿ. ಇವತ್ತು ನಾನು ನಿಮ್ಮ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡ್ತೀನಿ. ಬಾಣದಾರಿಯಲ್ಲಿ ಸೂರ್ಯ ಯೋಧ ಚಂದ್ರ ಮೇಲೆ ಬಂದ, ತಾರೆ ಬಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಗಂಧ, ನನ್ನ ಪುಟ್ಟ ಕಂದ. ಬಾಣದಾರಿಯಲ್ಲಿ ಸೂರ್ಯ ಯೋಧ ಚಂದ್ರ ಮೇಲೆ ಬಂದ, ನಿನಗೂ ತಾಯಿ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇಲ್ಲಿಗೆ ನಮ್ಮ ಕರ್ನಾಟಕ ರತ್ನಗಳು ಕಾರ್ಯಕ್ರಮ ಮುಗಿದಿದೆ.